ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನ್ಯೂ ಡೇ ನ್ಯೂ ಲಾಗ್. ಇವತ್ತು ನಾನು ನಿಮ್ಮನ್ನು ನಮ್ಮೂರಿನ ರಥೋತ್ಸವಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಊರಿನ ಹೆಸರು ಗೋಳಿ. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ತಾಲೂಕಿನ ಗೋಳಿ ಎನ್ನುವ ಈ ಸ್ಥಳ ಶ್ರೀ ಸಿದ್ಧಿವಿನಾಯಕ ನಾಟ್ಯಕಲಾ ಸಂಘ ಗೋಳಿ ಎನ್ನುವ ಹೆಸರನ್ನು ನೀವು ಕೇಳಿರಬಹುದು. ಕರ್ನಾಟಕದ ಹವ್ಯಾಸಿ ನಾಟಕ ಮಂಡಳಿಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹೆಸರು ಮಾತಾದ ನಾಟಕ ಸಂಘ ಇದು. ಹಾರುಗಾರ್ ರಾಮಚಂದ್ರ ಹೆಗಡೆ, ಹೊಸಳ್ಳಿ ಗಣಪತಿ ಹೆಗಡೆ ಮತ್ತು ಅವರ ಸ್ನೇಹಿತ ಶಿಷ್ಯರ ಕೈಚಳಕದಲ್ಲಿ ಹೆಸರು ಮಾತಾಗಿತ್ತು. ಉಷಾ ಸ್ವಯಂವರ, ಮಾಯಾ ಬಜಾರ್ನಿಂದ ಆರಂಭವಾಗಿ ಇತ್ತೀಚಿನ ಮಹಾಭಾರತದವರೆಗೆ ನಾಟಕಗಳಲ್ಲಿ ಪ್ರಯೋಗಶೀಲತೆ ಮತ್ತು ವಿಭಿನ್ನತೆಗಳಿಂದ ಜನಪ್ರಿಯತೆ ಕಂಡುಕೊಂಡಿತ್ತು. ಈ ಕಲಾ ಸೇವೆಗೆ ಸೂತ್ರಧಾರಿ ಇಲ್ಲಿಯ ಶ್ರೀ ಸಿದ್ಧಿವಿನಾಯಕ ದೇವರು. ಪ್ರತಿ ವರ್ಷ ಚೈತ್ರ ಮಾಸದ ಕೃಷ್ಣ ಪಂಚಮಿಯಂದು ಇಲ್ಲಿ ರಥೋತ್ಸವ ನಡೆಯುತ್ತೆ. ಇಲ್ಲಿಗೆ ಸಮೀಪದಲ್ಲೇ ಇರುವ ಮಂಜುಗುಣಿಯಲ್ಲಿ ಚೈತ್ರ ಹುಣ್ಣಿಮೆಯಂದು ರಥೋತ್ಸವ ಇರುತ್ತೆ. ಕೇವಲ 5 ದಿನಗಳ ಅಂತರ ಈ 2 ರಥೋತ್ಸವಗಳ ನಡುವೆ. ನೀವು ಚೈತ್ರ ಹುಣ್ಣಿಮೆಯಂದು ಮಂಜುಗುಣಿಯ ರಥೋತ್ಸವಕ್ಕೆ ಬಂದರೆ ನಂತರ 4 ದಿನ ಹತ್ತಿರದ ಬನವಾಸಿ, ಶಿರ್ಸಿ, ಸೋಂದ, ಜೇನುಕಲ್ಲುಗುಡ್ಡ, ಮಾಗೋಡು ಫಾಲ್ಸ್ ಇವನ್ನೆಲ್ಲ ನೋಡಿಕೊಂಡು 5ನೇ ದಿನ ಇಲ್ಲಿಗೆ ಬರಬಹುದು. ಅಂದು ನಡೆಯುವ ಮಹಾರಥೋತ್ಸವದಲ್ಲಿ ಮಕ್ಕಳಾಗದೇ ಇದ್ದರೆ ಮಕ್ಕಳಾಗಲಿ ಅಂತ ಹಾರಿಸ್ಕೊಳ್ಬೋದು. ಖಂಡಿತ ಮಕ್ಕಳನ್ನು ಕೊಡ್ತಾನೆ ಸಿದ್ಧಿವಿನಾಯಕ. ಕಾರ್ಯಗಳಲ್ಲಿ ಸಿದ್ಧಿಯಾಗಲಿ ಅಂತ ಕೇಳಿಕೊಂಡ್ರೆ ಸಿದ್ಧಿ ಆಗುತ್ತೆ. ವಿದ್ಯಾಬುದ್ಧಿ ಕೇಳಿದ್ರೆ ವಿದ್ಯಾಬುದ್ಧಿ ಸಿಗುತ್ತೆ. ಏನು ಕೇಳಿದ್ರೂ ಕೊಡುವಂಥವನು ನಮ್ಮ ಭಕ್ತ ಪರಾಧೀನನು. ಈ ದೇವಸ್ಥಾನ ಸುಮಾರು 600 ವರ್ಷಗಳ ಹಿಂದಿನದ್ದು. ನಮ್ಮ ಮುತ್ತಾತನ ಕಾಲದಿಂದ ಸಮಾಜದ ಎಲ್ಲರ ಕಣ್ಮಣಿ ಈ ದೇವರು. ಬಯಸಿದ್ದನ್ನು ಕರುಣಿಸುವ ಕಲ್ಪತರು. ಕದಂಬರ ಕಾಲದಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದರೂ ಹತ್ತಿರದಲ್ಲಿಯೇ ಇರುವ ಬೊಪ್ಪನಹಳ್ಳಿಯ ಗಣಪತಿ ಜೋಶಿ. ಗಣಪತಿ ಜೋಶಿಗಳಿಗೆ ಕನಸಿನಲ್ಲಿ ಸಿದ್ಧಿವಿನಾಯಕ ಕಾಣಿಸಿಕೊಂಡು ತಾನು ಗೋಳಿ ಮರದ ಕೆಳಗೆ ಇರುವುದಾಗಿಯೂ ತನ್ನನ್ನು ಹೊರತೆಗೆದು ತನಗೊಂದು ದೇವಸ್ಥಾನವನ್ನು ಕಟ್ಟಬೇಕೆಂತಲೂ ಆದೇಶಿಸ್ತಾನೆ. ಆದರೆ ಜೋಶಿಗಳು ತಾನು ಬಡವ, ದೇವಸ್ಥಾನ ಕಟ್ಟಲು ಹಣವಿಲ್ಲ ಎಂದು ಸುಮ್ಮನಾಗ್ತಾರೆ. ಆಗ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡು ಬೊಪ್ಪನಹಳ್ಳಿ ಹೊಳೆಯಲ್ಲಿ ಹೊನ್ನಿನ ಕೊಪ್ಪರಿಗೆ ತೇಲಿ ಬರುತ್ತೆ. ಆ ಕೊಪ್ಪರಿಗೆಯಿಂದ 7 ಮುಷ್ಟಿ ಚಿನ್ನವನ್ನು ತೆಗೆದುಕೊಂಡು ಅದರಲ್ಲಿ ದೇವಸ್ಥಾನವನ್ನು ಕಟ್ಟಿಸು ಎನ್ನುತ್ತಾನೆ. ಅದರಂತೆ ಬಂದ ಕೊಪ್ಪರಿಗೆಯಿಂದ 7 ಮುಷ್ಟಿ ಮುಗಿದ ನಂತರವೂ ಮತ್ತಷ್ಟು ಇರಲಿ ಎಂದು ಕೈ ಹಾಕಿದಾಗ ಕೊಪ್ಪರಿಗೆಯ ಮುಚ್ಚಳ ಮುಚ್ಚಿ ಜೋಶಿಯವರ ಒಂದು ಕೈಬೆರಳು ಕತ್ತರಿಸುತ್ತದೆ. ಮುಂದೆ ಅವರ ಮಕ್ಕಳು ಮೊಮ್ಮಕ್ಕಳ ಸಾಲಿನಲ್ಲಿ ಸಹ ಆ ಒಂದು ಬೆರಳು ಇಲ್ಲದವರೇ ಹುಟ್ಟುತ್ತಿದ್ದರು ಎನ್ನುವ ಪ್ರತೀತಿ ಇದೆ. ಅವರ ಮನೆಗೆ ಮನೆಯಾಳ್ತನಕ್ಕೆ ಹೋದ ರಾಮಚಂದ್ರ ಹೆಗಡೆ ಹಲಸಿಗೆ ಮನೆತನದವರು. ಅವರು ಮತ್ತು ಅವರ ಮನೆತನದವರು ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಗಳನ್ನು ನಡೆಸುವ ಮೊಕ್ತೇಸರರಾಗಿದ್ದಾರೆ. ಶ್ರೀಧರ ಸ್ವಾಮಿಗಳ ಆದೇಶದಂತೆ ಸುತ್ತಲಿನ 8 ಗ್ರಾಮದ ಪ್ರತಿನಿಧಿಗಳು ದೇವಸ್ಥಾನದ ಆಡಳಿತವನ್ನು ನಿರ್ವಹಿಸ್ತಾ ಇದ್ದಾರೆ. ಗೋಳಿ ಮರದ ಕೆಳಗೆ ದೇವರು ಸಿಕ್ಕಿರುವ ಜ್ಞಾಪಕಾರ್ಥವಾಗಿ ಈಗ ಈ ಗೋಳಿ ಮರವಿದೆ. ಇದು ಭದ್ರಕಾಳಿಯ ವಾಸಸ್ಥಾನವೂ ಹೌದು. ಇದರ ಪಕ್ಕ ಇರುವುದು ಸ್ವರ್ಣಗೌರಿ ದೇವಸ್ಥಾನ. ಮಗನಿದ್ದಲ್ಲಿ ಅಮ್ಮ ಇತ್ತೀಚೆಗಷ್ಟೇ ಬಂದು ನೆಲೆಸಿದ್ದು. ನವರಾತ್ರಿ ಇಲ್ಲಿನ ವಿಶೇಷ. ಈಗ ನಾವು ಈ ವರ್ಷದ ವಾರ್ಷಿಕ ರಥೋತ್ಸವ ಹೇಗಾಯಿತು ನೋಡೋಣ ಬನ್ನಿ. ನಾವು ಅಂದು ಬೆಳಿಗ್ಗೆ 10 ಗಂಟೆಗೆ ದೇವಸ್ಥಾನವನ್ನು ತಲುಪಿದ್ವಿ. ಆವಾಗ ಮೊದಲು ದೇವರಿಗೆ ಪೂಜೆ ನಡೀತಾ ಇತ್ತು. ನೈವೇದ್ಯ ಮಂಗಳಾರತಿ ಮುಗಿಸಿ ಉತ್ಸವ ಮೂರ್ತಿಯನ್ನು ಹೊರತರಲಾಯಿತು.
ನಂತರ ಸುತ್ತಲೂ 3 ಪ್ರದಕ್ಷಿಣೆ ಬಂದು ಸಿದ್ಧಿವಿನಾಯಕನ ಪರಿವಾರಕ್ಕೆ ವಾರ್ಷಿಕ ಬಲಿ ನೀಡಲಾಯಿತು. ಈ ಬಲಿ ಅಂದರೆ ಇನ್ನೇನಲ್ಲ, ಹತ್ತಿರದಲ್ಲಿ ಸಿಗುವಂತಹ ನೇರಳೆ ಸೊಪ್ಪು, ಅಕ್ಷತೆ ಇವನ್ನ ಮಂತ್ರಗಳ ಮೂಲಕ ಅರ್ಪಣೆಯನ್ನು ಮಾಡಿದ್ರೆ ಬಲಿ ಕಾರ್ಯಕ್ರಮ ಮುಗಿಯುತ್ತೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚಿನ ಸಮಯ ಈ ಸೇವೆ ನಡೆಯಿತು. ದೇವರ ಮೂರ್ತಿ ರಥದ ಹತ್ತಿರ ಬಂದಾಗ ರಥಕ್ಕೆ ಪೂಜೆ ಮತ್ತೆ ಬಲಿಯನ್ನ ಸಲ್ಲಿಸಲಾಯಿತು. ನಿಗದಿತ ಮುಹೂರ್ತದಲ್ಲಿ ದೇವರು ರಥದೊಳಗೆ ಪ್ರವೇಶಿಸಿದ. ಒಂದು ಮದುವೆಗೆ ಹೇಗೆ ಸುಲಗ್ನವನ್ನು ಸಾವಧಾನ ಮಾಡಲಾಗುತ್ತೋ ಹಾಗೆ ದೇವರು ರಥವನ್ನು ಪ್ರವೇಶಿಸುವ ಮುಹೂರ್ತಕ್ಕೂ ಸಾವಧಾನ ಮಾಡಲಾಗುತ್ತೆ. ದೇವರು ರಥಾರೋಹಣ ಮಾಡಿದ ಮೇಲೆ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು ರಥಾರೋಹಣಕ್ಕೆ ಕೈಜೋಡಿಸಿದ ಎಲ್ಲರಿಗೆ ಧನ್ಯವಾದ ಹೇಳಿದರು. ಸುತ್ತಲಿನ ಪ್ರಮುಖ ಊರುಗಳು, ದೇವಸ್ಥಾನ, ಮಠ ಮಾನ್ಯರಿಗೆಲ್ಲ ಗೌರವದ ರಥಗಾಯಿ ಕೊಡಲಾಯಿತು. ರಥ ಹೊರಡುವ ಮುನ್ನ ಕಾಯಿ ಪಡೆದವರು ರಥದ ಗಾಲಿಗೆ ಕಾಯಿಯನ್ನು ಒಡೆದರು. ಎಲ್ಲರೂ ಕಾಯಿ ಒಡೆದು ಮುಗಿದ ನಂತರ ಶುಭ ಮುಹೂರ್ತದಲ್ಲಿ ರಥವನ್ನು ಎಳೆಯಲಾಯಿತು. ಈ ರಥ ತನ್ನ ಸಂಪೂರ್ಣ ಪಥವನ್ನು ಸಂಜೆ 6 ಗಂಟೆಗೆ ಪೂರ್ತಿ ಮಾಡುತ್ತೆ. ಸುಮಾರು 1 ಕಿಲೋಮೀಟರ್ ದೂರದವರೆಗೆ ರಥಬೀದಿ ಇದೆ. ಈ ಬೀದಿಯಲ್ಲಿ ಆ ತುದಿಗೆ ಹೋಗಿ ಮರಳಿ ಬಂದರೆ ವಾರ್ಷಿಕ ರಥೋತ್ಸವ ಸಂಪನ್ನವಾಗುತ್ತೆ. ಮೊದಲೆಲ್ಲ ಅಹೋರಾತ್ರಿ ನಾಟಕ, ಸಂಗೀತ, ನೃತ್ಯ ಸೇವೆ ಇಲ್ಲಿ ನಡೀತಾ ಇತ್ತು. ಮರುದಿನ ಬೆಳಿಗ್ಗೆ ರಥವನ್ನು ಎಳೆದು ಉತ್ಸವವನ್ನು ಮುಗಿಸಲಾಗ್ತಿತ್ತು. ಕೊರೋನೋತ್ತರ ಕಾಲದಲ್ಲಿ ವಾರ್ಷಿಕ ರಥೋತ್ಸವ ನೀರಸವಾಗಿ ನಡೀತಾ ಇದೆ. ಈ ಉತ್ಸವಕ್ಕೆ ಮತ್ತೆ ಕಳೆ ಕಟ್ಟಲು ಇನ್ನೆಷ್ಟು ಕಾಲ ಹಿಡಿಯುತ್ತದೋ ಸಿದ್ಧಿವಿನಾಯಕನೇ ಬಲ್ಲ. ಏನೇ ಇರಲಿ,
ದೇವರಲ್ಲಿ ನಂಬಿಕೆ ಇರುವವರಿಗೆ ಈ ಕ್ಷೇತ್ರ ಯಾವತ್ತಿಗೂ ಕಲ್ಪತರು, ಅದರಲ್ಲಿ ಎರಡು ಮಾತಿಲ್ಲ. ಹಾಗೆಂದೇ ಭಕ್ತ ಜನರು ದೇಶ ವಿದೇಶದಿಂದ ಕಾಣಿಕೆಗಳನ್ನು ನೀಡಿ ಈ ಕ್ಷೇತ್ರವನ್ನು ಇಲ್ಲಿಯವರೆಗೆ ಬೆಳೆಸಿದ್ದಾರೆ. ಕಲಾ ಸೇವೆಗೆ ಮತ್ತೆ ಚಾಲನೆ ದೊರೆತರೆ ಹಿಂದಿನ ವೈಭವ ಮರುಕಳಿಸಲಿದೆ. ಹಾಗಾಗಲಿ ಎನ್ನುವ ಆಶಯದೊಂದಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ಸಂಚಿಕೆಯನ್ನು. ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಕತೆಗಿಂತ ಹೆಚ್ಚು ನನ್ನ ಸುತ್ತಲಿನ ಆಗುಹೋಗುಗಳನ್ನು ನಿಮಗೆ ತಲುಪಿಸ್ತೀನಿ. ದೇವಸ್ಥಾನ, ಹೋಟೆಲ್, ಲೈಫ್ ಸ್ಟೈಲ್ಗೆ ಸಂಬಂಧಿಸಿದ ವಿಷಯಗಳು ನನ್ನ ಸಂಚಿಕೆಗಳ ವಿಶೇಷ. ಅದಕ್ಕಾಗಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಲಾಗ್ನಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.